ಮಾರ್ಚ್ 3ರಂದು ಹೋಳಿ ಹುಣ್ಣಿಮೆ ಬಂದಿದೆ. ಇದೇ ದಿನ ಕಾಕತಾಳೀಯವಾಗಿ ಚಂದ್ರಗ್ರಹಣವು ಬಂದಿದೆ. ಇದು ಭಾರತದಲ್ಲಿ ಗೋಚರವಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಸಹ ಪಾಲಿಸಬೇಕು. ಚಂದ್ರಗ್ರಹಣದ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುವುದು ನಿಮ್ಮ ಗಮನದಲ್ಲಿರಲಿ. ನಮ್ಮ ಸಂಪ್ರದಾಯದಲ್ಲಿ ಗ್ರಹಣಕ್ಕೆ ತುಂಬಾ ಮಹತ್ವವಿದೆ. ಅದು ಸೂರ್ಯಗ್ರಹಣವಾಗಿರಲಿ ಅಥವಾ ಚಂದ್ರಗ್ರಹಣವಾಗಿರಲಿ, ಗ್ರಹಣಕ್ಕೆ ತುಂಬಾ ಮಹತ್ವವಿದೆ. ಇದು ಕೇತುಗ್ರಸ್ತ ಚಂದ್ರಗ್ರಹಣವಾಗಿದ್ದು ಇದು ಅತಿ ಶಕ್ತಿಯುತವಾದ ಚಂದ್ರಗ್ರಹಣವಾಗಿದೆ. ಹಾಗಾಗಿ ಚಂದ್ರಗ್ರಹಣಕ್ಕೂ ಮುಂಚೆ ಅಥವಾ ಗ್ರಹಣದ ದಿನ ಇಲ್ಲವೇ ಗ್ರಹಣ ಮುಗಿಯುವುದರ ಒಳಗೆ ಗಂಡು ಮಕ್ಕಳು ಇರುವ ಪ್ರತಿ ತಾಯಂದಿರು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ಮಕ್ಕಳಿಗೆ ದೋಷಗಳು, ಕೇಡುಗಳು ಬರುವ ಸಾಧ್ಯತೆ ಇರುತ್ತದೆ. ಇದು ಮೂಢನಂಬಿಕೆ ಇರಬಹುದು. ಬೂಟಾಟಿಕೆ ಎಂದು ಮಾಡದೆ ಇರುವುದಕ್ಕಿಂತ ಏನೂ ಖರ್ಚಿಲ್ಲದೆ ಮನೆಯಲ್ಲಿ ಮಾಡುವುದರಿಂದ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತದೆ. ಇದಕ್ಕಾಗಿ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿಯೇ ಸುಲಭವಾಗಿ ಇದನ್ನು ಮಾಡಿಕೊಳ್ಳಬಹುದು. ನಿಮಗೆ ಇದು ಇಷ್ಟವಾದರೆ ಮಾಡಿ, ಇಷ್ಟ ಇಲ್ಲದಿದ್ದರೆ ಬಿಡಿ. ಕೆಟ್ಟದನ್ನು ಯೋಚನೆ ಮಾಡಿ ಗೊಂದಲವನ್ನು ಉಂಟು ಮಾಡಬೇಡಿ. ಇದನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮನಸ್ಸನ್ನು ಶಾಂತವಾಗಿ ಇಡುವ ಚಂದ್ರನನ್ನು ಸ್ಮರಿಸುತ್ತಾ ಜೈ ಚಂದ್ರದೇವ ಎಂದು ಕಮೆಂಟ್ ಮಾಡಿ. ವಿಶ್ವವಸು ಸಂವತ್ಸರದ ಫಾಲ್ಗುಣ ಶುಕ್ಲ ಪಕ್ಷ ಮಾರ್ಚ್ 3 ಮಂಗಳವಾರದಂದು ಕೇತುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಉಂಟಾಗಲಿದೆ. ಇದು ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಚಂದ್ರನಿಗೆ ಕೇತು ಗ್ರಹಣವು ಉಂಟಾಗಲಿದೆ. ಇನ್ನು ಗ್ರಹಣದ ಸಮಯವನ್ನು ನೋಡುವುದಾದರೆ ಸ್ಪರ್ಶಕಾಲ ಮಧ್ಯಾಹ್ನ 3:20ರಿಂದ ಪ್ರಾರಂಭವಾಗಿ ಸಂಜೆ 6:47ಕ್ಕೆ ಮುಗಿಯುವುದು. ಇದು ಸಿಂಹ, ವೃಷಭ, ಮಕರ, ಕನ್ಯಾ ರಾಶಿಯವರಿಗೆ ಅಶುಭ ಫಲವನ್ನು ನೀಡುತ್ತದೆ. ಬೆಳಗ್ಗೆ 9:47ರ ನಂತರ ಗ್ರಹಣದ ಮೋಕ್ಷದವರೆಗೆ ಆಹಾರವನ್ನು ಸೇವಿಸಬಾರದು. ಚಿಕ್ಕ ಮಕ್ಕಳು, ವೃದ್ಧರು ಅಥವಾ ರೋಗಿಗಳು ಮಧ್ಯಾಹ್ನ 12:45ರ ಒಳಗೆ ಆಹಾರವನ್ನು ಸೇವಿಸಬಹುದು. ಗರ್ಭಿಣಿ ಸ್ತ್ರೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಪುರಾಣ ಕಾಲದಿಂದ ಹಿರಿಯರು ಹೇಳುವಂತೆ ಗ್ರಹಣ ಕಿರಣಗಳು ಗರ್ಭಿಣಿಯರ ಮೇಲೆ ಬಿದ್ದರೆ ಗರ್ಭದಲ್ಲಿರುವ ಮಗುವಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು, ನಿದ್ರಿಸಬಾರದು, ಆಹಾರ ಸೇವಿಸಬಾರದು. ಚಿನ್ನ ಕತ್ತರಿಸುವುದು, ತರಕಾರಿ ಕತ್ತರಿಸುವುದು, ಹೊಲಿಗೆ ಹಾಕುವುದು ಮುಂತಾದ ಕೆಲಸಗಳಿಂದ ದೂರವೇ ಇರಬೇಕು. ಕೇವಲ ದೇವರ ನಾಮಸ್ಮರಣೆ ಮಾಡುತ್ತಾ ಶಾಂತವಾಗಿ ಕುಳಿತುಕೊಳ್ಳುವುದರಿಂದ ಗರ್ಭದಲ್ಲಿರುವ ಮಗುವಿಗೆ ರಕ್ಷಣೆ ಸಿಗುತ್ತದೆ. ಮನೆಯಲ್ಲಿ ಮಾಡಿಟ್ಟಿರುವ ಪದಾರ್ಥಗಳ ಮೇಲೂ ಸೂಕ್ತ ಎಚ್ಚರಿಕೆ ವಹಿಸಬೇಕು. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ವಿಕಿರಣದ ಪ್ರಭಾವ ಆಹಾರದ ಮೇಲೆ ಬೀಳದಂತೆ ಉಪ್ಪಿನಕಾಯಿ, ಅಕ್ಕಿ, ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು, ಮೊಸರು, ಹಾಲು ಮತ್ತು ಮಣ್ಣಿನ ಪಾತ್ರೆಗಳ ಮೇಲೆ ದರ್ಬೆ ಹುಲ್ಲನ್ನು ಹಾಕಬೇಕು. ಈ ದಿನ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಿ. ಇದಕ್ಕಾಗಿ ಸ್ವಲ್ಪ ಅನ್ನ ಬೇಕು. ಅನ್ನವನ್ನು ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಮಾಡಿಕೊಳ್ಳಿ. ಇಲ್ಲ ಅನ್ನುವವರು ನೀವು ಪ್ರತಿದಿನ ಯಾವ ರೀತಿ ಅನ್ನವನ್ನು ಮಾಡಿಕೊಳ್ಳುತ್ತೀರೋ ಅದೇ ರೀತಿ ಅನ್ನವನ್ನು ಮಾಡಿಕೊಳ್ಳಿ. ಆದರೆ ಊಟಕ್ಕೆಂದು ಮಾಡಿದ ಅನ್ನದಲ್ಲಿ ಈ ಪರಿಹಾರವನ್ನು ಮಾಡಬಾರದು, ನೆನಪಿಡಿ. ಸಪರೇಟ್ ಆಗಿ ಅನ್ನವನ್ನು ಮಾಡಿಟ್ಟುಕೊಳ್ಳಿ. ಅದನ್ನು ಆರಲು ಬಿಡಿ. ನಂತರ ಅನ್ನವನ್ನು 4 ಭಾಗವಾಗಿ ಮಾಡಿ. ಅನ್ನವು ತುಂಬಾ ಶಕ್ತಿಯುತವಾಗಿದೆ. ಯಾವುದೇ ಮನುಷ್ಯ ಕೂಡ ಅನ್ನವಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಹಾಗಾಗಿ ಗ್ರಹಣದ ದಿನ ಈ ಪರಿಹಾರವನ್ನು ಮಾಡಿದ್ದಲ್ಲಿ ಗ್ರಹಣದಿಂದ ಉಂಟಾಗುವ ಎಲ್ಲಾ ದೋಷಗಳು ದೂರವಾಗುತ್ತದೆ. ಒಂದು ಅನ್ನದ ಭಾಗಕ್ಕೆ ಕುಂಕುಮವನ್ನು ಹಾಕಿ ಕಲಸಿ ಅದನ್ನು ಉಂಡೆಯಾಗಿ ಮಾಡಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಮತ್ತೊಂದು ಉಂಡೆಗೆ ಅರಿಶಿನವನ್ನು ಹಾಕಿ ಕಲಸಿ ಉಂಡೆಯನ್ನು ಮಾಡಿ
ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಮತ್ತೊಂದು ಭಾಗವಾದ 3ನೇ ಭಾಗವನ್ನು ಕಪ್ಪು ಕಾಡಿಗೆಯನ್ನು ಬೆರೆಸಿ ಸಂಪೂರ್ಣವಾಗಿ ಕಪ್ಪಾಗುವ ರೀತಿ ಇರಲಿ. ಇದನ್ನು ಉಂಡೆಯಾಗಿ ಕಟ್ಟಿ ಅದನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ನಂತರ ಉಳಿದ 4ನೇ ಭಾಗವನ್ನು ಹಾಗೆ ಉಂಡೆ ಕಟ್ಟಿ ಅದು ಬಿಳಿ ಬಣ್ಣವಾಗಿಯೇ ಇರಲಿ. ಕೆಂಪು ಬಣ್ಣದ ಅನ್ನದ ಉಂಡೆಯಿಂದ ಗ್ರಹಣದ ದಿನ ಉಂಟಾಗುವ ಎಲ್ಲಾ ದೋಷಗಳು ನಿವಾರಣೆಯಾಗುವುದು. ಅದೇ ರೀತಿ ಕಪ್ಪು ಬಣ್ಣದ ಅನ್ನದ ಉಂಡೆಯಿಂದ ಯಾವುದೇ ದೃಷ್ಟಿ ದೋಷವಿದ್ದಲ್ಲಿ ಅದು ನಿವಾರಣೆಯಾಗುವುದು. ಹಾಗೆ ಹಳದಿ ಬಣ್ಣದ ಉಂಡೆಯು ಸಕಾರಾತ್ಮಕ ದೃಷ್ಟಿಕೋನವನ್ನು ನಿಮ್ಮ ಮನದಲ್ಲಿ ಇರುವಂತೆ ಮಾಡುತ್ತದೆ. ಹಾಗೆ ಬಿಳಿ ಬಣ್ಣವು ಶಾಂತಿ ಸಮೃದ್ಧಿಯನ್ನು ನೀಡುತ್ತದೆ. ಈ 4 ಉಂಡೆಗಳನ್ನು ಒಂದು ಪ್ಲೇಟ್ ಮೇಲೆ ಬಾಳೆ ಎಲೆ ಇಡಿ. ನಂತರ ಬಾಳೆ ಎಲೆ ಮೇಲೆ 4 ಅನ್ನದ ಉಂಡೆಗಳನ್ನು ಇಡಿ. ನಂತರ ಮಗನನ್ನು ಕೂರಿಸಿಕೊಂಡು ಬಲದಿಂದ ಎಡಕ್ಕೆ 11 ಬಾರಿ ಹಾಗೂ ಎಡದಿಂದ ಬಲಕ್ಕೆ 11 ಬಾರಿ ದೃಷ್ಟಿಯನ್ನು ತೆಗೆಯಿರಿ. ನಂತರ ಈ ಉಂಡೆಗಳನ್ನು ಕಟ್ಟಿ ಯಾರು ತುಳಿಯದ ಜಾಗದಲ್ಲಿ ಇಡಿ ಅಥವಾ ನೀರಿನಲ್ಲಿ ಬಿಡಿ. ನಂತರ ನಿಮ್ಮ ಮಗನಿಗೆ ಕಣ್ಣುಗಳಿಗೆ ನೀರನ್ನು ಹಚ್ಚಿ ಮತ್ತು ಕಾಲುಗಳನ್ನು ತೊಳೆದುಕೊಳ್ಳಲು ಹೇಳಿ. ಇದರಿಂದ ಗ್ರಹಣದ ದಿನ ಉಂಟಾಗುವ ಎಲ್ಲಾ ದೋಷಗಳಿಗೆ ಪರಿಹಾರ ಉಂಟಾಗುವುದು. ಅಭ್ಯಾಸದಲ್ಲಿ ಹಿಂದಿರುವ ಮಕ್ಕಳು ಅಥವಾ ಓದಲು ಬರೆಯಲು ಕಷ್ಟಪಡುವ ಬೇಸರ ಪಡುವ ಮಕ್ಕಳಿಗೆ ಇದು ಉತ್ತಮ ಪರಿಹಾರವಾಗಿದೆ. ಅಲ್ಲದೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುವುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.